ಎಲ್ರಿಗೂ ನಮಸ್ಕಾರ. ಮೊನ್ನೆ ದಿನ ನಮ್ಮ ಕರಿಸುಬ್ಬು ಅವರು ಯಾವುದೋ ಒಂದು ಗಾದೆಯಲ್ಲಿದ್ದಾರೆ ಅಂತೇಳಿ ಎಲ್ಲ ಕೆಲವು ಸಂಘಟನೆಗಳು ಬಂದವು. ಇಲ್ಲಿ ನಮಗೆ ದೂರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ನಿಮಗೆ ಕರೆದು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತಿ ಬಂದಿದ್ವಿ. ಆಲ್ರೆಡಿ ಅವರು ನಿನ್ನೆನೇ ಕೇಳ್ಬಿಟ್ಟಿದ್ದಾರೆ ನಿಮ್ಮ ಎಲ್ಲರ ಮುಂದೆ. ಈಗ ಅವರು ಒಂದು ಫೋಟೋ ಬಗ್ಗೆ ನಮ್ಮ ರಾಮಲಿಂಗಯ್ಯ ಅವರು ಬಂದಿದ್ದಾರೆ. ಫೋಟೋದು ನಮ್ಮ ಕಮಿಟಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ನಮ್ಮ ಚೇಂಬರ್ದಲ್ಲಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಅವ್ರಿಗೆ ತಿಳಿಸ್ತು ಅಂತ ಹೇಳಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಅಷ್ಟೇ ಇದ್ರ ವಿಷಯ. ಸರ್ ಇದ್ರ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಇಲ್ಲಿವರೆಗೂ ಯಾವುದೇ ರೀತಿಯ ನಮಗೆ ಕಾನೂನು ಇದಾಗಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವು ರಿಯಾಕ್ಷನ್ ಕೊಡ್ತೀವಿ ಸರ್. ಇಲ್ಲ ಇಲ್ಲ ಸರ್, ಹೌದು ಸರ್. ಸರ್ ಇವತ್ತು ವಿತರಕರ ಜೊತೆಗೆ ಚರ್ಚೆ ಮಾಡಿದ್ವಿ. ಕಮಲ್ ಹಾಸನ್ ಊರಲ್ಲಿ ಇರಲಿಲ್ಲ, ದುಬೈಯಲ್ಲಿದ್ದರು. ಅವ್ರು ನಾಳೆ ಬರ್ತಾ ಇದ್ದಾರೆ. ನಾಳೆ ಬಂದ ತಕ್ಷಣ ಅವ್ರ ಹತ್ರ ಚರ್ಚೆ ಮಾಡಿ ಪ್ರೊಡಕ್ಷನ್ ಹೌಸ್ ಅವರು ಸಹಿತ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾಳೆ ಇತ್ಯರ್ಥಗೊಳಿಸ್ತೀವಿ ಅಂತ ವಿತರಕರ ಜೊತೆಗೆ ಮಾತಾಡಿದ್ದಾರೆ ಅವರು. ಖಂಡಿತ ಅವ್ರು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವಿ. ನಮ್ದು ವ್ಯಾಪಾರ ಇರ್ಬೋದು. ಆದರೆ ನಾವು ನಾಳೆ ಏನು ಅಲ್ಲಿಂದ ಏನು ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ಮಾಡೋದಿಲ್ಲ ಅಂತಲೂ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಯಾವುದು ಇಲ್ಲ ಇಲ್ಲ ಸರ್, ನಾಳೆ ಹೋಗ್ತಾ ಇಲ್ಲ. ನಮ್ಮ ಪರವಾಗಿ ಅಲ್ಲಿ SAFCನ ಅಧ್ಯಕ್ಷರು ರವಿ ಕಡಲ್ಕರ್ ಇದ್ದಾರೆ. ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ನಮ್ಮ ಪರವಾಗಿ ನಾವು ಎಲ್ಲ ಒಂದು ಇದು SAFC ಅಂದಾಗ ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ 4-5 ಸ್ಟೇಟಲ್ಲಿ ನಾವು ಒಟ್ಟಿಗಿದ್ವಿ ಸರ್. ಅದು CCI ಹೋಗಿರೋದು ನಮ್ಮ ಗಮನಕ್ಕೆ ಇಲ್ಲ ಸರ್, ಬಂದಿಲ್ಲ. ಬಂದಾಗ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಅವ್ರು ಎಲ್ಲಿಗಾರ ಹೋಗ್ಬೋದು. ನಾವು ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ನಾವೇ ಸ್ವಯಂ ಘೋಷಿತರಾಗಿ ನಾವು ಥಿಯೇಟರ್ಗಳಲ್ಲಿ ಹಾಕೋದಿಲ್ಲ. ವಿತರಕ ನಾನು ಇದ್ರನ್ನ ಮಾಡೋದಿಲ್ಲ, ವಿತರಣೆ ಮಾಡೋದಿಲ್ಲ ಅಂದಾಗ ಅವ್ರು ಯಾವ ರೀತಿ ನಾವು ಏನು ಅವ್ರಿಗೆ ಮಾಡೋದಿಲ್ಲ ಬ್ಯಾನ್ ಮಾಡ್ತಾ ಇದ್ವಿ ಅದು ಇದು ಏನು ವರ್ಡ್ಸ್ ಹೇಳಿಲ್ವಲ್ಲ ನಾವು. ಹಾಗಾಗಿ ಕಾನೂನು ಏನು ಮಾಡ್ತಾ ಇದ್ದೆ ನಮ್ಮ ಥಿಯೇಟ್ರಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಬೇರೆ ಇದನ್ನ ಅದ್ರ ತೆಗೆದುಬಿಟ್ಟಿದ್ರೆ ಯಾಕೆಂತ ಯಾರು ಬಲವಂತ ಮಾಡ್ತಾರೋ ನಮಗೆ ಇಲ್ಲ. ನಾವಾಗೇ ಅದನ್ನು ಇದು ಮಾಡ್ತಾ ಇದ್ವಿ. ಇದು ಇಂಡಸ್ಟ್ರಿ ಸಮಸ್ಯೆ ಆಗಿದ್ದರೆ ಬೇರೆ ಒಂಥರ ಆಗಿರೋದು. ಇದು ಭಾಷೆ ಸಮಸ್ಯೆ, ನಾಡಿನ ಸಮಸ್ಯೆ ಆಗಿರೋದ್ರಿಂದ ಸರ್ಕಾರನೂ ನಮಗೆ ಕೈ ಜೋಡಿಸ್ತಾ ಇದೆ. ಸರ್ಕಾರದವರು ನಮಗೆ ಒಂದು ಪತ್ರ ಮುಖೇನ ತಿಳಿಸಿದ್ದಾರೆ, ಈ ರೀತಿ ನೀವು ಇದನ್ನು ಸಮಯ ಕೇಳೋವರೆಗೂ ನೀವು ಇದನ್ನು ಯಾವುದೇ ರೀತಿಯ ಸಹಕಾರ ಕೊಡಬೇಡಿ ಅಂತಲೂ ಹೇಳಿದೆ. ಅದನ್ನು ನಾವು ನಡ್ಕೊಳ್ಳೇಬೇಕಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.